ನಮ್ಮ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮಗೇನು ಮಾಹಿತಿ ಸಿಗ್ತಾ ಇದೆ ಸರ್? ಹೇಗೆ ನಡೀತಾ ಇದೆ ಅಂತ ರಕ್ಷಣಾ ಕಾರ್ಯಾಚರಣೆ? ಇನ್ನೆಷ್ಟು ಹೊತ್ತಾಗಬಹುದು? ಅದೇ ನಾನೀಗ ಪವಿತ್ರ ಹಜ್ ಯಾತ್ರೆಯಲ್ಲಿ ಮಕ್ಕದಲ್ಲಿದ್ದೇನೆ. ನನಗೆ ಇವತ್ತು ಬೆಳಿಗ್ಗೆ ಈ ಮಾಹಿತಿ ಬಂತು. ಅತ್ಯಂತ ನೋವಿನ ವಿಚಾರ. ಪ್ರಕೃತಿ ವಿಕೋಪ ಸಂಬಂಧಪಟ್ಟ ಹಾಗೆ ವಿಪರೀತ ಮಳೆ ಬಂದು ಒಂದು ನಮ್ಮ ದೇರ್ಲಕಟ್ಟೆಯಲ್ಲಿ ಒಂದು ಮಗು ಇವತ್ತು ನೈಮ್ ಎಂದ ಮಗು ತೀರಿ ಹೋಗಿದೆ, ಗುಡ್ಡೆ ಜರಿದು ಮನೆ ಬಿತ್ತು. ಹೌದು. ಇನ್ನೊಂದು ನಮ್ಮ ಮಂಜನಾಡಿ ಗ್ರಾಮದ ಮೊಂಟೆ ಪದವಿನಲ್ಲಿ ನಮ್ಮ ಪೂಜಾರಿ ಅವರ ಮನೆಯಲ್ಲಿ ಕೂಡ ಇಬ್ರು ಇವತ್ತು ನಮ್ಮ ತೀರಿ ಹೋಗಿದ್ದಾರೆ. ತಾಯಿ ಮತ್ತು ಮಗು ಇವತ್ತು ಸಿಲುಕಿಕೊಂಡಿದೆ. ಇವತ್ತು NDRF ನವರು ಮತ್ತು ನಮ್ಮ ಇನ್ಚಾರ್ಜ್ ಜಿಲ್ಲಾ ಅಪರ ನಮ್ಮ ADC ಅವರು ಎಲ್ಲ ಅಧಿಕಾರಿಗಳು ಅಲ್ಲಿದ್ದಾರೆ. ಮತ್ತು ಊರವರು ಎರಡು ಪಂಚಾಯತ್ ನರಿಗಾನ ಮತ್ತು ಮಂಜ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಮತ್ತು ಎಲ್ಲಾ ಜಾತಿ ವರ್ಗದ ಸಂಪೂರ್ಣ ಸಹಕಾರ ಕೊಟ್ಟು ಅವರನ್ನು ಬಚಾವ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ಅದು ಸೂಕ್ಷ್ಮವಾದ ಕೆಲಸ. ಯಾಕೆ ಆ ಭೀಮಿನ ಅಡಿಯಲ್ಲಿ ಇದ್ದಾರೆ. ಅದನ್ನು ತೆಗೆಯುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಮ್ಗೆ ಇವತ್ತು ಇಬ್ಬರನ್ನುಗೆ ಡೇಂಜರ್ ಆಗ್ತದೆ. ಸೊ ನಮ್ಮೆಲ್ಲವೂ ಕೂಡ ತಾಯಿ ಮತ್ತು ಮಗುವನ್ನು ಬದುಕಿಸಬೇಕು. ಅದಕ್ಕೆ ಪ್ರಯತ್ನ ಮತ್ತು ಪ್ರಾರ್ಥನೆ ಎಲ್ಲ ಕೂಡ ನಡೀತಾ ಇದೆ. ಅದಕ್ಕಾಗಿ ಅವ್ರಿಗೆ ಈಗ ಆಕ್ಸಿಜನ್ ನಮ್ಮ KSHಗಡೆ ಆಸ್ಪತ್ರೆ ವೈದ್ಯರು ಬಂದು ಆಕ್ಸಿಜನ್ ಇವತ್ತು ಕೊಡ್ತಾ ಇದ್ದಾರೆ. ಈಗ ಅವ್ರು ಇವತ್ತು ಹುಷಾರಾಗಿದ್ದಾರೆ. ಅಗತ್ಯ ಬಂದ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಸೂಚಿಸಿದ್ದೇವೆ. ಮತ್ತೆ ಡಾಕ್ಟರ್ ಹೇಳಿದ್ದಾರೆ ಈಗ ಬೇಡ, ಆಕ್ಸಿಜನ್ ಇದ್ದ ಕಾರಣ ಊಟದ ವ್ಯವಸ್ಥೆ ಕಳಿಸಿದ್ದು ಬೇಡ ಅಂತ ಹೇಳಿ ಪೈಪ್ ಮುಖಾಂತರ ಕೊಡಿಸಬೇಕೆಂಬ ಉದ್ದೇಶ ಕೂಡ ಇತ್ತು. ಅದನ್ನ ಈಗ NDRF ನವರು ಭೀಮನ್ನು ಬಹಳ ಸೂಕ್ಷ್ಮ ಕಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅವರು ಬದುಕಿರ್ಲಿ ಅಂತ ನಮ್ಮೆಲ್ಲ ಪ್ರಾರ್ಥನೆ ಮತ್ತು ಅವ್ರ ಪ್ರಯತ್ನ ಸಫಲಗೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂತದ್ದು. ಅದ್ರ ಜೊತೆಯಲ್ಲಿ ಇದು ಬೇರೆ ಬೇರೆ ಕಡೆ ಕೂಡ ಇವತ್ತು ಜಲವ್ರತ ಇವತ್ತು ಆಗಿದೆ, ಜರಿದು ಬಿದ್ದಿದೆ. ಈ ಬಗ್ಗೆ ನಾವು ಮುಖ್ಯಮಂತ್ರಿ ಕಚೇರಿ ಕೂಡ ಇವತ್ತು ಮಾಹಿತಿ ಕೊಟ್ಟಿದ್ದೇನೆ ಅಧಿಕಾರಿ ವರ್ಗದವರಿಗೆ. ಕಂದಾಯ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಕೂಡ ಇವತ್ತು ನಾನು ಬೆಳಗಿಂದಲೇ ದೂರವಾಣಿ ಮುಖಾಂತರ ಇವತ್ತು ಮಾತಾಡಿಕೊಂಡು ಎಲ್ಲ ನನಗೆ ನಮ್ಮ ಗ್ರಾಮೀಣ ಮಟ್ಟದ ನಾಯಕ ಮುಖಂಡರು ಕೂಡ ಮಾಹಿತಿ ಎಲ್ಲ ಅದಕ್ಕೆ ಕೊಟ್ಟಿದ್ದೇನೆ. ಮತ್ತು ಎಲ್ಲ ಒಂದೊಂದು ಪ್ರದೇಶ ಒಬ್ಬೊಬ್ಬರ ಅಧಿಕಾರಿ ಚಾರ್ಜ್ ಹಾಕಿದ್ದೇವೆ. ಸೊ ಅವರೆಲ್ಲ ಕೂಡ ನಮ್ಮ ಸರ್ಕಾರ ಗಮನದಲ್ಲಿದೆ. ಇವತ್ತು ನಾವು ಎಷ್ಟೇ ಪರಿಹಾರ ಕೊಟ್ಟರು ಕೂಡ ಅಗಲಿದವರ ಆ ಮನೆಯ ನೋವನ್ನು ನಮ್ಗೆ ಯಾರಿಗೂ ಕೂಡ ಸಹಿಸಲಿಕ್ಕೆ ಅದು ಸರಿಯಾಗಿ ಸಾಧ್ಯ ಇಲ್ಲ. ಅದು ಸರ್ಕಾರದ ಜವಾಬ್ದಾರಿ ಏನು ಪರಿಹಾರ ಕೊಡುವಂಥದ್ದು ಮತ್ತು ರಕ್ಷಣೆ ಕೆಲಸ ಮಾಡುವಂಥದ್ದು, ಅಗತ್ಯ ಆರೈಕೆ ಮುಖಾಂತರ ಊಟ ಮತ್ತು ವಸತಿ ಯೋಜನೆ ಕೊಡುವಂಥದ್ದು ಸರ್ಕಾರ ಇವತ್ತು ಮಾಡ್ತದೆ ಮತ್ತು ಮಾಡಬೇಕು. ಸರ್, ಇದು ಈ ಮಳೆಗಾಲಕ್ಕೂ ಮುನ್ನ ದಕ್ಷಿಣ ಕನ್ನಡದಲ್ಲಿ ಸುಮಾರು 80 ಹೈ ರಿಸ್ಕ್ ಪ್ರದೇಶಗಳನ್ನ ಗುರುತಿಸಲಾಗಿತ್ತು ಅನ್ನುವಂತ ಮಾಹಿತಿ. ಈ ಜಾಗ ಆ ಲಿಸ್ಟ್ ನಲ್ಲಿ ಇರ್ಲಿಲ್ವಾ ಸರ್? ಅದು ನನಗೆ ಗೊತ್ತಿಲ್ಲ. ನೋಡಿ, ಪ್ರಕೃತಿ ವಿಕೋಪ ಎಲ್ಲಿ ಆಗ್ತದೆ, ಯಾವಾಗ ಆಗ್ತದೆ, ಹೇಗೆ ಆಗ್ತದೆ, ಯಾರಿಗೂ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲರೂ ಕೂಡ ದೇವರ ಕೈಲಿ ಇರುವಂತದ್ದು. ಅದು ಈ ಲಿಸ್ಟ್ ಅಲ್ಲಿ ಇತ್ತೇನೋ ಗೊತ್ತಿರ್ಲಿಲ್ಲ. ಮತ್ತೆ ಈ ಒಂದು ಪ್ರದೇಶ ಆಗೋದೇ ಫಸ್ಟ್ ಟೈಮ್ ಇದಕ್ಕೆ. ಆ ಭೂ ಪ್ರದೇಶದಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗಿರೋದು ಮೊದಲನೇ ಬಾರಿನಾ ಸರ್? ನನ್ನ ಗಮನಕ್ಕೆ ಫಸ್ಟ್ ಬಾರಿ. ನನಗೆ ಅಲ್ಲಿ ನನಗೆ ಗೊತ್ತಿದೆ. ಯಾಕಂದ್ರೆ ಆ ಊರಿಗೆ ನಾನೇ ರಸ್ತೆ ಮಾಡಿದ್ದೆ, ಮುಂಚೆ ರಸ್ತೆನೇ ಇರ್ಲಿಲ್ಲ. ಅಂದ್ರೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಜಾಗ? ಹೌದೌದು. ನಮ್ಮ ಹತ್ರ ಗೌರವ ಪಂಬತ ಹಿತ್ಲು ಅಂತ ಹೇಳಿ ನಮ್ಮ ಅಲ್ಲಿ ಇದೆಯಲ್ಲ, ಆ ಹೆಡ್ನಲ್ಲಿ ಎಂಟು ತನಕ ಕಾಂಕ್ರೀಟ್ ಮಾಡಿದ್ದೇನೆ. ಅದ ನಂತರ ಮುಂಚೆ 2-3 ಮನೆ ಮಾತ್ರ ಇತ್ತು. ಅಲ್ಲಿ ನಾವು ರಸ್ತೆ ಮಾಡಿ ಮತ್ತೊಂದು ST ಹಾಸ್ಟೆಲ್ ಮಾಡಿದ ಮತ್ತೆ ಸ್ವಲ್ಪ ಮನೆಗಳೆಲ್ಲ ಇವತ್ತು ಬರ್ತಾ ಇದೆ. ಇದು ಬಹುಶಃ ಬಹಳ ಹಿರಿಯರು ನಮ್ಮ ಪ್ರೇಮಕ್ಕ ಅಂತ ಹೇಳಿದ್ದಾರೆ, ಅವರ ಮನೆ. ಕಾಂತಪ್ಪ ಪೂಜಾರಿ ಅಂತ ಹೇಳಿಕೊಂಡು ಅದೇ ಅವರು ತೀರ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಹೌದು, ಇಬ್ರು ಕೂಡ ಇದಾಗಿದೆ. ಇವ್ರು ನಮ್ಗೆ ಬಹಳ ಆತ್ಮೀಯರಾಗಿದ್ರು. ಇಡೀ ಕುಟುಂಬ ನಮ್ಗೆ ದೊಡ್ಡ ಆತ್ಮೀಯರಾಗಿದ್ರು. ಅವರೆಲ್ಲ ರಿಕ್ವೆಸ್ಟ್ ಮಾಡಿದ ಕಾರಣ ನಾವು ಅವತ್ತು ಹೋಗಿ ಅಲ್ಲಿ ರಸ್ತೆ ನಿರ್ಮಾಣ ಮಾಡಿ ಕೊಟ್ಟದ್ದು. ಅಂದ್ರೆ ಗುಡ್ಡದ ಮೇಲ್ಭಾಗದಲ್ಲಿ ರಸ್ತೆ ಆಗಿರೋದ ಸರ್ ಅದು? ಅಲ್ಲ, ಅದು ಮೇನ್ ಮಂಜನಾಡಿ ಲೆಫ್ಟ್ ಇಂದ ಮೇನ್ ರೋಡ್ ಇಂದ ಲೆಫ್ಟ್ ಬರ್ತದೆ. ಇದಕ್ಕೆ ಮನೆಗಳಿಗೆ ಅದು ಲಾಸ್ಟ್ ಬಂದು ಡೌನ್ ಇರ್ತದೆ, ಇನ್ನೊಂದು ಸೈಡ್ ಗುಡ್ಡ ಇರ್ತದೆ, ಒಂದು ಕಡೆ ಮನೆ ಇರ್ತದೆ. ಸರ್, ಆಗ್ಲೇ ಈ ಭೂವಿಜ್ಞಾನಿ ಪ್ರಕಾಶ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಾಗ ಈ ಕರಾವಳಿ ಭಾಗ ಅಥವಾ ಇರಬಹುದು ಅಥವಾ ಕೊಡಗು ಜೊತೆಗೆ ಉಡುಪಿ, ಉತ್ತರ ಕನ್ನಡ ಈ ಭಾಗದಲ್ಲಿ ಜಿಯಾಲಜಿಕಲ್ ಸರ್ವೆಯನ್ನ ಮಾಡಿ ಇಂತಹ ಹೈ ರಿಸ್ಕ್ ಪ್ರದೇಶಗಳನ್ನ ಗುರುತಿಸಿ ಜನರನ್ನ ಅಲರ್ಟ್ ಮಾಡಬೇಕು, ಸರ್ಕಾರ ಈ ಕೆಲಸ ಮಾಡಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಅದರ ಅವಶ್ಯಕತೆ ಇದೆ ಅಂತ ಅನ್ಸಲ್ವಾ ಸರ್? ಇಲ್ಲ, ಈಗ ವಿಜ್ಞಾನಿಗಳು ಮತ್ತು ಜ್ಞಾನಿಗಳು ಕೂಡ ಸಲ ಕರೆಕ್ಟೇ ಇರ್ತದೆ. ಅದು ನಮ್ಮ ಸರ್ಕಾರ ಅಧಿಕಾರಿಗಳು ನೋಡಿಕೊಂಡು ಪರಿಶೀಲಿಸಿ ಮಾಡಿದ್ದು ಒಳಿತು, ಉತ್ತಮ ಅಂತ ಹೇಳಲಿಕ್ಕೆ ನಾನು ಬಯಸುವಂತದ್ದು. ಅದು ಏನಿದ್ರು ಕೂಡ ನಾವು ಎಲ್ಲರ ಸರ್ಕಾರದ ನಿಯಮಗಳು, ಸರ್ಕಾರ ಅಧಿಕಾರಿಗಳು ಯೋಜನೆ ಜೊತೆಯಲ್ಲಿ
ಜನಸಾಮಾನ್ಯರು ಸ್ವಯಂ ಪ್ರೇರಿತವಾಗಿ ಇವತ್ತು ಅದರಲ್ಲಿ ಜಾಗೃತರಾಗಬೇಕು. ಈ ವಿಚಾರ ಅಂತ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ. ಪ್ರಕೃತಿ ವಿಕೋಪ ಆದಾಗ ಬಹುತೇಕ ಮ್ಯಾನ್ ಮೇಡ್ ಪ್ರಾಬ್ಲಮ್. ನಾವು ಮನೆ ಕಟ್ಬೇಕಂದ್ರೆ ಇದನ್ನೆಲ್ಲ ಹೆಜ್ಜೆ ತನಕ ತೆಗೆದು ಮಣ್ಣು ತಕೊಂಡು ಹೋಗ್ತೇವೆ. ಮೇಲೆ ಮನೆ ಕಟ್ಟುವವನಿಗೆ ಕೆಳಗೆ ಒಬ್ಬರು ಜೀವಿಸ್ತದ ತಲೆಯಲ್ಲೇ ಇರುವುದಿಲ್ಲ, ಕೆಳಗೆ ಮನೆ ಕಟ್ಟುವವರಿಗೆ ಮೇಲೆ ಜೀವಿಸ್ತದ ಆಲೋಚನೆ ಇಲ್ಲ. ಇದನ್ನೆಲ್ಲ ಸ್ವಯಂ ಪ್ರೇರಿತವಾಗಿ ಜನರು ಆಲೋಚನೆ ಮಾಡಬೇಕು ಮತ್ತು ಲೋಕಲ್ ಪಂಚಾಯತ್ ಮಟ್ಟದಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಅದು ಏನಾಗ್ತದೆ, ಲೋಕಲ್ ಅಲ್ಲಿ ಎಲ್ಲ ಸಂಬಂಧಿಕರು, ಪರಿಚಯಸ್ಥರು, ಮಿತ್ರರು, ಬಡವರು ಇದನ್ನವರಿಗೆ ಸಹಾನುಭೂತಿ ಮತ್ತು ಮಾನವೀಯತೆಯಿಂದ ಪಂಚಾಯತ್ ಕಣ್ಣು ಮುಚ್ಚಿ ಕೂತ್ಕೊಳ್ತಾರೆ ಕೆಲವೊಮ್ಮೆ. ಆದ ಕಾರಣ ಇದೆಲ್ಲ ಸೋಷಿಯಲ್ ಪ್ರಾಬ್ಲಮ್. ಸೊ ಸರ್ವರು ಕೂಡ ಇದರಲ್ಲಿ ಭಾಗವಹಿಸ್ಬೇಕು. ಎಲ್ಲ ಕೂಡ ಸರ್ಕಾರವೇ ಆಗುವಂಥದ್ದು ಅಂತಲ್ಲ, ನಾವು ಕೂಡ ಜನ ಕೂಡ ಸ್ವಯಂ ಪ್ರೇರಿತವಾಗಿ ನಮ್ಮ ಆಲೋಚನೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ಆಲೋಚನೆಯಲ್ಲಿ ನಮ್ಮ ಕೆಲಸ ಕೂಡ ಮಾಡಬೇಕು. ಮತ್ತೆ ನನಗೆ ಈ ಆದ ಘಟನೆ ಏನಂತ ಗೊತ್ತಿಲ್ಲ, ಯಾಕೆ ನಾನು ಈಗ ಸ್ಪಾಟ್ ಅಲ್ಲಿ ಇಲ್ಲ, ಊರಲ್ಲಿ ಇಲ್ಲ. ಆದ ಕಾರಣ ಸ್ಥಳಕ್ಕೆ ಏನಾದರೂ ಹೋಗ್ತೀರಾ ಸರ್ ತಾವು? ಇಲ್ಲ, ನಾನೀಗ ಮೆಕ್ಕದ ಪವಿತ್ರವಾದ ಹಜ್ ಯಾತ್ರೆ ಮೆಕ್ಕದಲ್ಲಿ ಹೋದ ತಕ್ಷಣ ಎಲ್ಲ ಕಡೆ ನಾನು ವಿಸಿಟ್ ಮಾಡಿ ಮತ್ತೆ ಏನೆಲ್ಲ ವ್ಯವಸ್ಥೆ ಬೇಕಾದೆಲ್ಲ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಪಂಚಾಯತ್ ಸದಸ್ಯರಿಗೆ, ಲೋಕ ಮತ್ತು ಊರವರಿಗೆಲ್ಲರಿಗೂ ತಿಳಿಸಿದ್ದೇನೆ. ರೈಟ್ ಸರ್. ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಮಾತನಾಡಿದ್ದಕ್ಕೆ. ಇದು ಸ್ಪೀಕರ್ UT ಖಾದರ್ ಅವರ ಮಾತು. ಅವರು ಆ ಭಾಗದ ಶಾಸಕರು ಕೂಡ ಹೌದು. ಸದ್ಯ ಮೆಕ್ಕಾದಲ್ಲಿದ್ದಾರೆ ಅವರು. ಅಲ್ಲಿದ್ದುಕೊಂಡೇ ತಮ್ಮ ಕ್ಷೇತ್ರದಲ್ಲಾಗಿರುವಂತಹ ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಅಧಿಕಾರಿಗಳು ಯಾರಿದ್ದಾರೆ, ಸಂಬಂಧಪಟ್ಟಂತಹ ಅಧಿಕಾರಿಗಳು, ಅವರಿಂದ ನಾನು ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಅದು ಬಹಳ ದೊಡ್ಡ ಗಾತ್ರದ ಸಿಮೆಂಟ್ ಮೇಲ್ಛಾವಣಿ ಇರೋದ್ರಿಂದ ಅದನ್ನು ಕಟ್ಟು ಮಾಡಿ ಆ ಕುಟುಂಬವನ್ನು ರಕ್ಷಣೆ ಮಾಡೋದು ಅಷ್ಟು ಈಸಿ ಅಲ್ಲ. ಆ ಕಾರಣಕ್ಕಾಗಿ ಬಹಳ ನಾಜೂಕಾಗಿ ಆ ಕೆಲಸವನ್ನ ಮಾಡಲಾಗ್ತಾ ಇದೆ. ಅವರಿಬ್ಬರೂ ಕೂಡ ಬದುಕಿ ಬರಲಿ ಅನ್ನೋದು ನಮ್ಮ ಪ್ರಾರ್ಥನೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.